ನಮಸ್ಕಾರ ಸ್ನೇಹಿತರೆ, ನಾನಿಂದು ನಮ್ಮ ಕನ್ನಡ ಸಾಹಿತ್ಯ ಲೋಕದ ಬಹುಪ್ರಸಿದ್ಧ ಹಾಸ್ಯ ಸಾಹಿತಿ ಟಿ ಸುನಂದಮ್ಮನವರ ಪರಿಚಯ ಮಾಡಿಕೊಡುತ್ತೇನೆ. ಹಾಸ್ಯ ಸಾಹಿತ್ಯ ಲೋಕದಲ್ಲಿ ಬಹು ಗಣ್ಯ ಮತ್ತು ಮೇರು ಹೆಸರು ಟಿ ಸುನಂದಮ್ಮನವರದು. ಇಂದಿಗೆ ಅವರು ಜನಿಸಿ 107 ವರ್ಷಗಳು. 1917ರಲ್ಲಿ ಸುನಂದಮ್ಮ ಆಗಸ್ಟ್ 8ರಂದು ಜನಿಸಿದರು. ಅಂದು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಬಹು ಕಷ್ಟಕರವಾಗಿತ್ತು. ಶಾಲೆಗೆ ಮಕ್ಕಳನ್ನು, ಅದರಲ್ಲೂ ಹೆಣ್ಣು ಮಕ್ಕಳನ್ನು ಕಳುಹಿಸುತ್ತೇವೆ ಎಂದು ತಂದೆ ತಾಯಿಯರು ತಯಾರಾಗಿದ್ದರೂ ಹೋಗಿ ಓದುವ ಅವಕಾಶಗಳೂ ಕೂಡ ಅಷ್ಟೇನೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಇಂಟರ್ಮೀಡಿಯೇಟ್ವರೆಗೆ ಓದಿ ಕನ್ನಡ ಸಾಹಿತ್ಯವನ್ನು, ಇಂಗ್ಲೀಷ್ ಸಾಹಿತ್ಯವನ್ನು ಅಪಾರವಾಗಿ ಓದಿಕೊಂಡಿದ್ದಂಥ ಸುನಂದಮ್ಮ ಹಾಸ್ಯ ಸಾಹಿತ್ಯ ಲೋಕದಲ್ಲಿ ಬಹಳ ವಿಶಿಷ್ಟವಾದ ಛಾಪನ್ನು ಮೂಡಿಸಿದವರು. 2006ರಲ್ಲಿ ಅವರು ಗತಿಸುವವರೆಗೆ ಅನೇಕ ಹಾಸ್ಯ ಲೇಖನಗಳನ್ನು ಬರೆದು ಕನ್ನಡ ನಾಡಿನಲ್ಲಿ ಮನೆಮಾತಾದವರು. ಅವರ ಹಾಸ್ಯ ಲೇಖನಗಳ ನಾಯಕರಾದಂತಹ ಸರಸು ಮೈಲಾರಯ್ಯ ವಿಶಿಷ್ಟ ಪಾತ್ರಗಳು ಕನ್ನಡ ಸಾರಸ್ವತ ಲೋಕದಲ್ಲಿ ಮುಗುಳು ನಗೆಗೆ ಕಾರಣವಾಗುತ್ತವೆ. ಅವರ ಒಂದು ಲೇಖನ ಮೈಲಾರಯ್ಯನ ಮಧುಚಂದ್ರ ನಾನೀಗ ನಿಮಗಾಗಿ ಓದುತ್ತೇನೆ. ದಿನಪತ್ರಿಕೆಯನ್ನೇ 5 ನಿಮಿಷಗಳಲ್ಲಿ ಓದಿ ಮುಗಿಸುವ ಜಾಯಮಾನ ಮೈಲಾರಯ್ಯನದು. ಅಂತಹುದರಲ್ಲಿ ವಾರಪತ್ರಿಕೆಯೊಂದನ್ನು ಕೈಯಲ್ಲಿಡಿದು ತಿರುವಿದ ಪುಟಗಳನ್ನೇ ತಿರುವಿ ಹಾಕುತ್ತಾ ದೃಷ್ಟಿ ಕೇಂದ್ರೀಕರಿಸಿದ ಯತಿಯಂತೆ ಕೂತಿರುವ ಪತಿಯನ್ನು ನೋಡಿ ಸರಸುವಿಗೆ ಆಶ್ಚರ್ಯವಾಯಿತು, ಅನುಮಾನವೂ ಬಂತು. ರೀ ಯಾಕೆ ಹೀಗೆ ಕೂತಿದ್ದೀರಿ? ಸಮ್ಮರ್ ಸ್ಯಾಂಡ್ಸ್, ಆಳದಿಂದ ಹೊರಟಿತು ಧ್ವನಿ. ಸರಸುವಿಗೆ ನಿಜಕ್ಕೂ ಭಯವಾಯಿತು. ಯಾಕ್ರೀ, ಹುಷಾರಿಲ್ವಾ? ಏನೇನೋ ಬಡಬಡಿಸ್ತಿದ್ದೀರಲ್ಲ. ನಾವಿಬ್ಬರು ಸಮ್ಮರ್ ಸ್ಯಾಂಡ್ಸ್ಗೆ ಹೋಗಿ ಬರೋಣ. 3-4 ದಿನಕ್ಕೆ ಬೇಕಾದ್ದೆಲ್ಲ ಪ್ಯಾಕು ಮಾಡಿಡು. ಅದ್ಯಾವುದ್ರಿ ಸಮ್ಮರ್ ಸ್ಯಾಂಡು? ನಾನು ಚಿಕ್ಕೋಳಾಗಿದ್ದಾಗ ಒಂದು ಇಂಗ್ಲೀಷ್ ಪಿಕ್ಚರ್ ನೋಡಿದ್ದೆ. ಅಣ್ಣ ಕರ್ಕೊಂಡು ಹೋಗಿದ್ದ. ಅದರ ಹೆಸರು ಬ್ಲಡ್ ಆ್ಯಂಡ್ ಸ್ಯಾಂಡ್, ಗೂಳಿ ಕಾಳಗದ ಕತೆ. ಮೈಲಾರಯ್ಯ ಮಾತಿಲ್ಲದೆ ವಾರಪತ್ರಿಕೆಯ ಲೇಖನದ ಪುಟ ತಿರುಗಿಸಿ ಅವಳ ಕೈಗಿಟ್ಟ. ಓದುತ್ತಾ ಅವಳ ಮುಖ ಕಾದೆಣ್ಣೆಗೆ ಹಾಕಿದ ಹಪ್ಪಳದಂತೆ ಅರಳಿತು. ಕಾವೇರಮ್ಮ ಅದ್ಯಾವುದೋ ಮೂಲೆ ಹಳ್ಳಿಯ ಗುಡಿಯಲ್ಲಿ ಕೂತಿದ್ದ ಸಂತಾನ ಗೋಪಾಲಕೃಷ್ಣನ ಸೇವೆ ಮಾಡಿ ಪುತ್ರರತ್ನವನ್ನು ಪಡೆದಳು. ಅಕ್ಕರೆಯಿಂದ ಮೈಲಾರೂ ಎಂದು ಕರೆದಳು. ಆದರೆ ಅಪರೂಪಕ್ಕೆ ತನ್ನನ್ನು ಒಬ್ಬ ಭಕ್ತೆ ಹುಡುಕಿಕೊಂಡು ಬಂದ ಖುಷಿಯಲ್ಲಿ ಆ ದೇವರು ಬೋನಸ್ ವರ ಕೊಟ್ಟ. ಮೈಲಾರುವಿಗೆ 4 ತಂಗಿಯರ ಉಡುಗೊರೆ. ಅಪ್ಪ ಅರ್ಜೆಂಟಾಗಿ ಮೇಲಿನ ಲೋಕಕ್ಕೆ ಹೋಗಿ ತಾಯಿ ತಂಗಿಯರ ತೆಕ್ಕೆಯನ್ನು ಮಗನಿಗೆ ಬಿಟ್ಟ. ಯಾವುದೋ ಡಿಪ್ಲೊಮಾಗಳನ್ನು ಹೆಸರಿಗೆ ಅಂಟಿಸಿಕೊಂಡು ಒಳ್ಳೆಯ ಉದ್ಯೋಗವನ್ನೇ ಹಿಡಿದಿದ್ದರೂ 3 ತಂಗಿಯರನ್ನು ಮನೆಯಿಂದ ದಾಟಿಸುವಲ್ಲಿ 3.5 ದಶಕಗಳನ್ನೇ ದಾಟಿದ್ದ ನಮ್ಮ ಕಥಾನಾಯಕ. 4 ಕನ್ಯೆಯರ ತಾಯಿಯರು ತಯಾರಿಸಿದ ಸಜ್ಜಿ ಬಜ್ಜಿ ತಿಂದು ಅರೆಬಕ್ಕ ತಲೆಗೆ ಕೈ ಒರೆಸಿಕೊಂಡ ಮೇಲೆ ರಿಟೈರ್ಡ್ ಡೆಪ್ಯೂಟಿ ಕಮಿಷನರ್ ರಾಮಚಂದ್ರ ರಾಯರು ಮಗಳು ಸರಸುವನ್ನು ಮೈಲಾರಯ್ಯನ ಅರ್ಧಾಂಗಿ ಮಾಡಲು ಮನಸ್ಸು ಮಾಡಿದ್ದು. ದುಪುಟಿ ಕಮಿಷನ್ನು ಅದ್ದೂರಿಯಾಗಿ ಮದುವೆ ಮಾಡಿಕೊಡ್ತಾರೆ ಕಣೋ ಮೈಲು. ಅಮ್ಮ ಊರಗಲ ಬಾಯಿ ಮಾಡಿಕೊಂಡರು. ನಾನು ಉಳಿತಾಯ ಯೋಜನೆ ಇಲಾಖೆಯಲ್ಲಿ ಕೆಲಸ ಮಾಡಿದವ. ನನ್ನ ಶ್ರೀಮತಿ ಮಹಿಳಾ ಉಳಿತಾಯ ಸಮಿತಿ ಅಧ್ಯಕ್ಷೆ. ಅನಗತ್ಯ ಖರ್ಚು ಬೇಡ ಅಂತ ನಿರ್ಧರಿಸಿದೀವಿ ಎಂದರು ರಾಮಚಂದ್ರರಾಯರು.
ಹೌದು ಕಾವೇರಮ್ಮೋರೇ, ಎಷ್ಟೋ ಮಂದಿಗೆ ಹೊಟ್ಟೆಗೆ ಇಟ್ಟಿಲ್ಲದಿರುವಾಗ ಅಯ್ಯೋ. ಗದ್ಗದಿತರಾದ ಸೀತಾಲಕ್ಷ್ಮಮ್ಮನ ಕೈಗೆ ಗಂಡ ಖರ್ಚೀಪ್ ಕೊಡಬೇಕಾಯಿತು. ಘಾಟಿ ದಂಪತಿಗಳು ಬೀಗರ ಪಾರ್ಟಿಯನ್ನು ಘಾಟಿ ಸುಬ್ರಹ್ಮಣ್ಯಕ್ಕೆ ಒಯ್ದರು. ನಾದಸ್ವರ, ನಂಟರು, ಸ್ನೇಹಿತರು, ದೀಪಮಾಲೆ, ರಿಸೆಪ್ಷನ್, ಸಂಗೀತ ಕಚೇರಿ, ಪ್ರೆಸೆನ್ಸ್, ರಾಶಿ ಏನೆಲ್ಲ ಕನಸು ಕಂಡಿದ್ದ ಮೈಲಾರಯ್ಯ. ನಾದಸ್ವರ ಇತ್ತು. ಊರಿಗಿದ್ದಿದ್ದು ಒಂದೇ ವಾಲಗದ ಸೆಟ್ಟಾದ್ದರಿಂದ ಆ ದಿನ ಅಲ್ಲಿ 3 ಮಂಗಳ ಕಾರ್ಯಗಳಿದ್ದುದರಿಂದ ಶ್ರುತಿ, ಮೇಳ, ಡೋಲು 3 ಕಡೆಗೆ ಹಂಚಿ ಹೋಗಿತ್ತು. ಈ ಮದುವೆಗೆ ಸಿಕ್ಕಿದ್ದು ಮೇಳದವ. ಅವನ ಅಪಸ್ವರದ ಆಲಾಪಕ್ಕೆ ಮಕ್ಕಳು ಹೆದರಿ ಚೀರಿ ದೊಡ್ಡವರು ಕಿವಿಯೊಳಕ್ಕೆ ಬೆರಳು ತೂರಿಸಿದಾಗ ಪುರೋಹಿತರು ಮಂತ್ರಗಳನ್ನು ಎಡಿಟ್ ಮಾಡಿ ಮಾಂಗಲ್ಯದ ಗಂಟು ಹಾಕಿಸಿ ಮಂಗಳಂ ಶುಭ ಮಂಗಳಂ ಎನ್ನುತ್ತಾ ಎದ್ದೇ ಹೋದರು. ಒಂದೇ ಒಂದು ಅತಿಶಯವೆಂದರೆ ವರನ ಹೆರಾಲ್ಡ್ ಕಾರಿನಲ್ಲಿ ಛತ್ರದ 3 ಸುತ್ತು ಮೆರವಣಿಗೆ ಮಾಡಿದ್ದು. ನಂಟರೂ ಇದ್ದರು. ಮರಗಳ ಮೇಲಿಂದಿಳಿದು ಲಾಡು ಬಾಳೆಹಣ್ಣುಗಳನ್ನು ಕಿತ್ತುಕೊಂಡು ಹೋದರು. ಬೆಂಗಳೂರಿನ BDA ಲೇಔಟ್ಗಳು ಆಕ್ಟೋಪಸ್ಸಿನಂತೆ ದಿಕ್ಕು ದಿಕ್ಕಿಗೆ ಚಾಚಿಕೊಂಡು ಹೋಗುತ್ತಿರುತ್ತವೆ. ಅಂತಹ ಒಂದು ಕಾಲಿನ ತುದಿಯ ಬಡಾವಣೆಯಲ್ಲಿ ಮನೆ ಕಟ್ಟಿದ್ದದ್ದು ರಾಮಚಂದ್ರರಾಯರು. ಹಿಂದಿನ ಸಂಜೆಯಿಂದ ಸೌದೆ, ಇದ್ದಿಲು, ಸಾಮಾನು, ಸಾಂಬಾರು, ಚಾಪೆ, ಜಮಖಾನೆ, ಲೋಟ, ತಟ್ಟೆ, ಪಾತ್ರೆ, ಬಾಳೆಲೆ, ತರಕಾರಿ ಸಮಸ್ತವನ್ನೂ ಡಿಕ್ಕಿ, ಸೀಟು, ಟಾಪುಗಳ ಮೇಲೆ ಹೊತ್ತು ಹಾಕಿತು ಬಡಪಾಯಿ ಕಾರು. ಬೆಳಗೆದ್ದು ನಶ್ಯ ಡಬ್ಬಿ, ತಾಂಬೂಲ ಸಂಚಿ ಸಹಿತ ಅಡಿಗೆ ಆಚಾರ್ಯರನ್ನೂ ಹೊಸ ಮನೆಗೆ ತಲುಪಿಸಿದವನೂ ಅಳೀಮಯ್ಯನೇ. ಶಾಸ್ತ್ರೀಜಿಯನ್ನು ಸಾಗಿಸಿಕೊಂಡು ಬಂದವನೂ ಆತನೇ. 100 ನಂಟರು, ಗೆಳೆಯರು, ಗೆಳತಿಯರು ಗೃಹವನ್ನು ಪ್ರವೇಶ ಮಾಡಿದರು. ಚಿರೋಟಿ ಊಟದ ಚಪಲದಲ್ಲಿ 2 ಕಿಲೋಮೀಟರ್ ಆಚೆ ಬಸ್ ಸ್ಟಾಪಿನಲ್ಲಿಳಿದು ಬಂದಿದ್ದ ನೆಂಟರು ಬಂಟರು ಭಾರದ ಹೊಟ್ಟೆ ಹೊತ್ತು ಹೊರಡುವ ಸೂಚನೆಯೇ ಕಾಣದಿದ್ದಾಗ ಅತ್ತೆಯ ಆದೇಶದ ಮೇಲೆ ಅವರನ್ನು ಪ್ಯಾಕ್ ಮಾಡಿದ 6-8 ಟ್ರಿಪ್ಪು ಸದರಿ ಬಸ್ ಸ್ಟಾಪಿಗೆ ಓಡಾಡಿತು. ಆಟೋದವ ಆ ಕಲ್ಲು ರಸ್ತೆಯ ಕಡೆಗೂ ಸುಳಿಯನೆಂದು ತಿಳಿದಿದ್ದ ಉಳಿತಾಯ ಸಮಿತಿಯ ಸದಸ್ಯರು ಆಟೋದಲ್ಲೇ ಹೋಗಬಹುದಿತ್ತು ಎಂದು ನಾಟಕೀಯ ನಿಟ್ಟಿಸಿರುಡುತ್ತಾ ಮೈಲಾರಯ್ಯನ ವಾಹನವನ್ನು ತಮ್ಮ ತಮ್ಮ ಮನೆ ಬಾಗಿಲಿಗೇ ಬಿಡಿಸಿಕೊಂಡರು. ಆಯಾಸಕ್ಕೆ ಆಹಾರವೂ ಸೇರದೆ ರೂಮಿನ ತಂಡಿ ನೆಲದಲ್ಲಿ ಉರುಳಾಡುತ್ತಿದ್ದಾಗಲೇ ಸರಸು, ಏನು ಅಂದರೆ ನಂದಿಗೋ ನೀಲಗಿರಿಗೋ ಹೋಗೋಣ ಅಂತ ಬರೆದಿದ್ರಲ್ಲ ಎಂದು ಕೇಳಿದ್ದು. ಮೈ ಸಂದಿಗೊಂದಿ ನೊಂದಿದೆಯಲ್ಲೇ ಸರಸು ಎಂದವನು ಪ್ರಲಾಪಿಸಿದ್ದು. ಹಾವಿನ ಕಿವಿ ಅತ್ತೆ ಅವತರಿಸಿ, ಶುದ್ಧ ದಂಡ, ಇಲ್ಲೇ ಗುಡ್ಡದ ಮೇಲೆ ಹೊಸದಾಗಿ ಪ್ರಾರಂಭ ಆಗಿದೆಯಲ್ಲ ಗುಡ್ ಲಾರ್ಡ್ ಹೋಟೆಲು, ಅಲ್ಲೇ 4 ದಿನ ಇದ್ದು ಬನ್ನಿ. ಈಜುಕೊಳ, ಪ್ರಾಣಿ ಪಕ್ಷಿ, ತೂಗೋ ಸೋಫಾ, ತಿರುಗೋ ತಿಂಡಿ ಮೇಜು ಎಲ್ಲ ಇದೆಯಂತೆ ಎಂದು ಗುಡುಗಿದ್ದು. ಮಾರನೆಯ ಬೆಳಿಗ್ಗೆ ಮಧುಚಂದ್ರದ ನಾಯಕ ಮೈಕೈ ಪರಪರನೆ ಕೆರೆಯುತ್ತಾ ಜೇನುತುಪ್ಪ ಸವರಿಕೊಂಡು ಮಾವನ ಹೊಸಮನೆ ಹೊರಾಂಡದ ಕಟಕಟೆಯಲ್ಲಿ ತುಂಡು ಪಂಚೆ ಉಟ್ಟು ಕೂತು ಬಿಸಿಲು ಕಾಯಿಸುತ್ತಿದ್ದ. ಮುಂಗಡ ಕಾದಿರಿಸದೆ ಇವರಿಗೆ ಸಿಕ್ಕಿದ್ದ ಓಟಲ್ ಅಡಿಗೆ ಕೋಣೆಯ ಮಗ್ಗುಲ ಕೋಣೆ ತಿಗಣೆ ಸಂಸಾರಗಳ ಆವಾಸ ಸ್ಥಾನ. ಗುಡ್ ಲಾರ್ಡ್ ಎಂದುಕೊಂಡುತ್ತಾ ಹೊರಬಂದಿರಬೇಕು. ಅಲ್ರಿ, ಈಗ ಯಾಕೆ ಇದ್ದಕ್ಕಿದ್ದ ಹಾಗೆ ಬಿಸಿಲು ಮರಳು ಧ್ಯಾನ ಬಂತು ನಿಮಗೆ? ಮರಳಿಗೂಡಿಗೆ ಮರಳಿ ಮಣ್ಣಿಗೆ ಪುಸ್ತಕ ಉಂಟು, ಆದರೆ ಬಿಸಿಲು ಮರಳು ಅದಾ ಅಥವಾ ನಿಮಗೆ ಅರುಳು ಮರಳೋ? ಮಧುಚಂದ್ರ, ಸೆಕೆಂಡ್ ಹನಿಮೂನ್. ನನ್ನ ಆಸೆ ಪೂರೈಸಲೇ ಇಲ್ಲ. ಈಗ ಮಕ್ಕಳು ಒಂದು ದಾರಿ ಆಗಿದ್ದಾರೆ. ಈಗಲಾದರೂ ನಾವಿಬ್ಬರೇ ಹೊರಗೆ ಹೋಗಿ ತಿರುಗಾಡಬೇಕು. ಸರಸು ನಕ್ಕಳು. ಮೊದಲ ಮಧುಚಂದ್ರ ಅಲ್ವೇನ್ರಿ? ಪಿಸು ನುಡಿದಳು. ಹೌದು, ಮಿತಿಮೀರಿ ಕೆಲಸ ಮಾಡಿ ತೀವ್ರ ಜಡ್ಡಾದ ಕಾರನ್ನು ಎಳೆಸಿ ಹಾಕಿ ಸರಸುವಿನೊಟ್ಟಿಗೆ ಮೈಸೂರಿಗೆ ಓದದ್ದು, ತನ್ನ ಹೆಣ್ಣು ಮಕ್ಕಳು ಅತ್ತೆ ಮನೆಯಲ್ಲಿ ಪಡೆಯುತ್ತಿರುವ ಸುಖದ ಪ್ರತಿಕಾರವನ್ನು ಸೊಸೆಯಲ್ಲಿ ತೀರಿಸಿಕೊಳ್ಳುವ ಚಪಲದ ಅತ್ತೆ,
ಆರತಿ ಕೀರುತಿಗಳಿಗೆ ಜನ್ಮ ಕೊಡಲು ಆಲ್ಟರ್ನೇಟ್ ಆಗಿ ತವರಿಗೆ ಆಗಮಿಸುವ ಅತ್ತಿಗೆಗೆ ಆಜ್ಞಾವಳಿಗಳನ್ನು ಹೊರಡಿಸುವ ನಾದಿನಿಯರು, ಪತ್ತೇದಾರಿ ಪ್ರವೀಣೆ ಕಿರಿಯ ನಾದಿನಿ ಕನಕ, ಗಂಡ ಹೆಂಡಿರ ಭೇಟಿಗೂ ಗ್ರಹಣ. ಮೈಲಾರಯ್ಯ ಮುದ್ದಿನ ಮಡದಿ ಸೇರಿ ಒಂದು ಪ್ಲಾನ್ ಹಾಕಿದರು. ಅಮ್ಮ, ಮೊಮ್ಮಗನ ಕಾಣಬೇಕು ಅಂತ ಆತುರಿತಿದೀಯಾ? ನಿನಗೆ ಹೊರ ಕೊಟ್ಟ ಸಂತಾನ ಗೋಪಾಲಕೃಷ್ಣನನ್ನೇ ದರ್ಶನ ಮಾಡಿ ಬರ್ತೇವೆ ಎಂದ ಮಗರಾಯ. ತಾಯಿ ಹಿಗ್ಗಿ ಹೀರೆ ಹೂವಾಗಿ ಅಡ್ಡಡ್ಡ ಕೈ ಮಾಡಿ ಕನಸಿನ ಕೂಸನ್ನು ತೂಗಿಯೇ ಬಿಟ್ಟಳು. ಸ್ವೆಟರು ಶಾಲು ಎಲ್ಲ ಜೋಡಿಸ್ಕೋ ಸರ್ಸು, ಊಟಿಲಿ ವಿಪರೀತ ಚಳಿ, ಪಿಸುಗುಟ್ಟಿದ ಮೈಲಾರಯ್ಯ. ಜಟಕ ಗಾಡಿ ತಂದು ನಿಲ್ಲಿಸಿ ಒಳಗಿನಿಂದ ಸೂಟ್ಕೇಸ್ ಹಿಡಿದು ಬಂದಾಗ ಗಾಡಿಯಲ್ಲಿ ಕನಕ. ಇವಳೇ ಕಮ್ಮ, ನೀವಿಬ್ರು ಕೃಷ್ಣ ರುಕ್ಮಿಣಿ ಜೋಡಿ ಇದ್ದ ಹಾಗಿದ್ದೀರಿ. ಯಾರದಾದ್ರೂ ಕೆಟ್ಟ ಕಣ್ಣು ಬಿದ್ದೀತು ಮೈಲು, ಅದಕ್ಕೆ ಅವಳನ್ನ ಕಳಿಸಿದ್ದೀನಿ. ಕನಕಿ, ಅತ್ತಿಗೆ ಜೊತೆಲೆ ಓಡಾಡಮ್ಮ, ಎಲ್ಲೂ ಬಿಟ್ಟು ಹೋಗಬೇಡ. ಲಕ್ಸುರಿ ಬಸ್ಸಿನಲ್ಲಿ ಹೊರಟಾಗ ಇಬ್ಬರಿಗೂ ವಿಮಾನಯಾನ ಮಾಡುತ್ತಿರುವ ಅನುಭವ. ಸಮ್ಮರ್ ಸ್ಯಾಂಡ್ಸ್ ಮಹಾದ್ವಾರದ ಒಳಗೆ ಪ್ರವೇಶ ಮಾಡಿದಾಗ ಸರಸು ಅಂದಳು, ಇದೇ ಏನ್ರಿ ಗಂಧರ್ವಲೋಕ? ಸರ್ಸು, ನೀನು ಯಾವ ಲೋಕಕ್ಕೂ ಹೋಗಬೇಡ ಸದ್ಯ, ಭೂಲೋಕದಲ್ಲೇ ನನ್ನೊಟ್ಟಿಗೆ ಇರು. ಸಾಮಾನಿರಿಸಿ ಕಾಫಿ ಕುಡಿದು ಸಮುದ್ರಕ್ಕೆ ಹೋದರು. ಈ ಉದ್ದ ಆ ಉದ್ದ ಕಡಲ ದಂಡೆ, ಭೋರ್ಗೆರೆಯುವ ಅಲೆಗಳ ಸಾಲು. ರೀ, ಮರ್ತೇ ಬಿಟ್ಟಿದ್ದೀನಿ. ಏನು ಮರ್ತೆ ಸರ್ಸು? ಬಾಚಣಿಗೆನೇ, ಪೌಡರ್ರೇ, ಸೀರೆನೇ, ಟವಲ್ಲೇ? ಅಲ್ಲ ರೀ, ಅದೊಂದು ಅಲ್ಲ. ಅಲೆಗಳ ನೊರೆ ನೋಡಿ ಬಿಡಿಸಿದ ಹತ್ತಿ ಇದ್ದ ಆಗಿದೆ. ಗೌರಿ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ ಇನ್ನು 10 ದಿನಾನೇ ಉಳಿದಿದೆ. ಹತ್ತಿ ಬಿಡಿಸಿ ಗೆಜ್ಜೆ ವಸ್ತ್ರ ಮಾಡಬೇಕು. 16 ಎಳೆ, 21 ಎಳೆ. ಕರ್ಮ ಕಣೆ ಸರಸು. ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರ ಬಿಡುದು ಅಂದ ಆಗಾಯ್ತು. ದಂಪತಿಗಳು ಮರಳಲ್ಲಿ ಓಡಾಡಿದರು, ಕಪ್ಪೆ ಚಿಪ್ಪು ಆರಿಸಿದರು, ಕಾಲ್ಗೂಡು ಕಟ್ಟಿದರು, ನೀರಿನಲ್ಲಿ ಕಾಲು ನೆನೆಸಿಕೊಂಡರು. ಹಿಂತಿರುಗುತ್ತ ಸರಸು ತಲೆ ಎತ್ತಿ ನೋಡುತ್ತಾ ಅಂದಳು, ಎಷ್ಟೊಂದು ತೆಂಗಿನಕಾಯಿ ಬಿಟ್ಟಿದೆ ರೀ. ಎಲ್ಲಿ ನೋಡಿದರೂ ತೆಂಗಿನ ಮರಗಳೇ. ಹಬ್ಬಕ್ಕಷ್ಟು ಕಾಯಿ ತೆಗೆದುಕೊಂಡು ಹೋಗೋಣವಾ? ಮೈಲಾರಯ್ಯ ಮರು ನುಡಿಯಲಿಲ್ಲ. ತಾನೂ ತಲೆ ಎತ್ತಿದ, ಆಕಾಶ ನೋಡಿದ, ಹುಣ್ಣಿಮೆಯ ಚಂದ್ರನನ್ನು ಕಂಡ. ಸುತ್ತಲ ಗಿಡ ಮರಗಳು, ತುಂತುರು ಹನಿ ಮಳೆ, ಕರಾವಳಿಯ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಅವನಲ್ಲಿ ರಸಿಕತೆ ಇಂಚು ಇಂಚಾಗಿ ಏರಿತು. ಆಹಾ, ಹಾಲು ಚೆಲ್ಲಿದಂಥ ಬೆಳದಿಂಗಳು ಉದ್ಗಾರ ತೆಗೆದ. ಅದೇರಿ ಯೋಚನೆ, ಹುಡುಗರು ಹಾಲನ್ನು ಸರಿಯಾಗಿ ಕಾಯಿಸ್ತಾರೋ ಇಲ್ಲ ಉಕ್ಕಿಸಿ ಚೆಲ್ತಾರೋ ಅಂತ. ರಸಿಕತೆಯ ಟೆಂಪರೇಚರ್ ಝರ್ರನೆ ಇಳಿಯಿತು. ಆದರೂ ಸೋಲೊಪ್ಪದೆ ಸರಸುವಿನ ತೀರ ಹತ್ತಿರಕ್ಕೆ ಸರಿದು ಅವಳ ಭುಜಕ್ಕೆ ಕೈ ಇರಿಸಿದ. ಅಲ್ಲೇ ತುಂಬ ನೋವಾಗ್ತಿರೋದು, ಒಂದಿಷ್ಟು ಹಾಗೆ ನೀವಿ ಬಿಡ್ರಿ. ರೊಮಾನ್ಸ್ನ ಟೆಂಪರೇಚರ್ ಬಿಲೋ ನಾರ್ಮಲ್ಗೆ ಹೋಯಿತು. ಸೋಮೇಶ್ವರ ಗುಡಿಗೆ ಹೋದರು. ದೇವರ ದರ್ಶನ ಮಾಡಿ ಗುಡಿಯ ಹಿಂದಿರುವ ಬೀಚಿಗೆ ಹೋದರು. ದೊಡ್ಡ ಕಪ್ಪು ಬಂಡೆಗಳು, ಅವಕ್ಕೆ ಅಪ್ಪಳಿಸುವ ಅಲೆಗಳ ಅಬ್ಬರ. ಅತ್ತೆ ಜ್ಞಾಪಕ ಬರ್ತಿದೆ ಸರಸು ಎಂದಾಗ ಮೈಲಾರಯ್ಯ ಉಬ್ಬಿ ಹೋದ. ಹೇ, ಹೌದೇ ಸರಸು, ಅಮ್ಮನ ಮೇಲೆ ಅಷ್ಟು ಪ್ರೀತಿ ಇತ್ತೇನೆ ನಿನಗೆ? ಅಲ್ಲ, ಆ ಬಂಡೆ ನೋಡಿದ ಕೂಡಲೇ ಉಂಡು ಮಲಗಿರೋ ಅತ್ತೆ ಹಾಗೆ ಕಂಡಿತ್ತು. ಅಲೆಗಳ ಗರ್ಜನೆ ಅತ್ತೆ ಗದರು ಗಂಟ್ಲನ್ನ ಜ್ಞಾಪಿಸ್ತು ಕಣ್ರಿ. ಅತ್ತಿಂದಿತ್ತ ಅಡ್ಡಾಡುತ್ತಾ ಈಜುಕೊಳದ ಬಳಿ ಬಂದರು. ಪಡ್ಡೆ ಹುಡುಗರು, ಅಡ್ಡಡ್ಡ ಮೈ ಯುವಕರು, ದೊಡ್ಡ ದೇಹದ ಮುದುಕರು ಜಲ ಕೇಳಿ ಆಡುತ್ತಿದ್ದರು. ಮೈಲಾರಯ್ಯ ತಟತಟನೆ ಮೇಲುಡಿಗೆ ಬಿಚ್ಚಿದ. ಸರಸು ಗಾಬರಿಯಾದಳು. ಇದೇನ್ರಿ, ಅರಬತ್ತೆಲೆ ಯಾಕೆ ಆದ್ರಿ? ಇನ್ಯಾತಕ್ಕೆ? ಈಜೋಕ್ಕೆ? ನೀವು ಈಜ್ತೀರಾ? ಏನು ಅಂದ್ಕೊಂಡಿದ್ಯಾ ನನ್ನನ್ನು? ನಮ್ಮೂರ ಕೆರೆಯಲ್ಲಿ ಗಂಟೆಗಟ್ಟಲೆ ಈಜ್ತಿದ್ದೆ, ಪೈಪೋಟಿಲಿ ನಾನೇ ಎಂದು ಮೊದಲು. ಮಾಜಿ ಹಳ್ಳಿ ಚಾಂಪಿಯನ್
ನೀರಿಗೆ ಹಾರಿದ. 4-6 ನಿಮಿಷ ಬಲವಾಗಿ ಸಾಗಿದ. ಬರುತ್ತ ಕೈ ನಿಧಾನವಾಗಿ ತಟಸ್ಥವಾಯಿತು. ತಲೆ ಮಾಯವಾಯಿತು. ಅವರಿಗೆ ಡೈವಿಂಗ್ ಬರುತ್ತೆ ಅರಚಿದರು ಹುಡುಗರು. ಇಲ್ಲಪ್ಪ, ಡೈವಿಂಗ್ ಬರಲ್ಲ, ಡೈವಿಂಗ್ ಬರೋ ಪರಿಸ್ಥಿತಿ, ಬಚಾಯಿಸ್ರಿ. ಸರಸು ಗೋಗೆರೆದಾಗ 4 ಮಂದಿ ಆತನನ್ನು ಹೊರಕ್ಕೆ ಎತ್ತಿ ಹಾಕಿದರು. ನೀರಿನಲ್ಲಿ ನೆಂದ ಮೈಲಾರಯ್ಯನ ಅಸ್ತಮ, ಅಭ್ಯಾಸವಿಲ್ಲದ ಓಡಾಟದಿಂದ ಕೆರಳಿದ ಸರಸುವಿನ ಆರ್ಥ್ರೈಟಿಸ್ಸು, ಮಧುಚಂದ್ರಕ್ಕೆ ಕತ್ತರಿ ಹಾಕಿದುದರಿಂದ 2ನೆಯ ದಿನ ರಾತ್ರಿ ಮಂಗಳೂರು ಬೆಂಗಳೂರು ಬಸ್ಸಿನಲ್ಲಿ ತೂಕಡಿಸಿದರು ಆ ಹಳೆ ದಂಪತಿಗಳು. ಸ್ನೇಹಿತರೆ, ಈ ಹಾಸ್ಯ ಲೇಖನ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಮ್ಮ ಟಿ ಸುನಂದಮ್ಮನವರ ಮತ್ತಷ್ಟು ಲೇಖನಗಳನ್ನು ಓದಿ ಆನಂದಿಸಿ. ನಮಸ್ಕಾರ.